ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಪವರ್ ಔಟೇಜ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಪವರ್ ಔಟೇಜ್ ಅಂದ್ರೆ ಏನು ಅಂತಂದ್ರೆ, ಸೊ ಕೆಲವೊಂದ್ಸರ್ತಿ ನೀವು ವರ್ಕ್ ಮಾಡುವಾಗ ಅದು ಶಾಪ್ ಇರ್ಬೋದು, ಮನೆಯಲ್ಲಿ ಇರ್ಬೋದು, ರೈಟ್. ಸೊ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕಟ್ ಆಗ್ಬೋದು, ರೈಟ್. ಸೊ ಎಲೆಕ್ಟ್ರಿಸಿಟಿ ಕಟ್ ಆಗಿದ್ರೆ ನಿಮ್ದು ವರ್ಕ್ ಅನ್ನ ಸ್ಟಾಪ್ ಆಗುತ್ತೆ. ಸೊ ಈ ತರ ವರ್ಕ್ ಅನ್ನ ಸ್ಟಾಪ್ ಆದ್ರೆ ನೀವು ಎಕ್ಸಾಕ್ಟ್ಲಿ ಮತ್ತೆ ತಿರ್ಗಾ ಎಲೆಕ್ಟ್ರಿಸಿಟಿ ಯಾವಾಗ ಬರುತ್ತೆ ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ, ಕ್ವಶನ್ ಇರುತ್ತೆ, ರೈಟ್. ಸೊ ಯಾವಾಗ ನೀವು ಮತ್ತೆ ನಿಮ್ದು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನಿಮ್ಗೆ ಒಂದು ಕುತೂಹಲ ಇರುತ್ತೆ, ರೈಟ್. ಸೊ ಈ ತರ ಇದ್ರೆ ಎಕ್ಸಾಕ್ಟ್ಲಿ ಯಾವ ಟೈಮಿಗೆ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಯಾವ ತರ ಗೊತ್ತಾಗುತ್ತೆ ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮೊದಲು ಔಟೇಜ್ ಅಂದ್ರೆ ಏನು? ಔಟೇಜ್ ನಲ್ಲಿ ಎರಡು ಟೈಪ್ ಇರುತ್ತೆ, ರೈಟ್. ಸೊ ಎರಡು ಟೈಪ್ ಯಾವುವು ಅಂತಂದ್ರೆ, ಮೊದಲನೇದು ಶೆಡ್ಯೂಲ್ಡ್ ಔಟೇಜ್, ಇನ್ನೊಂದು ಅನ್ಶೆಡ್ಯೂಲ್ಡ್ ಔಟೇಜ್ ಅಂತ. ಸೊ ಶೆಡ್ಯೂಲ್ಡ್ ಔಟೇಜ್ ಅಂದ್ರೆ ಏನಂತಂದ್ರೆ, ಸೊ ಶೆಡ್ಯೂಲ್ಡ್ ಔಟೇಜ್ ಅಂತಂದ್ರೆ ಆಲ್ರೆಡಿ ಇದು ಶೆಡ್ಯೂಲ್ ಇರುತ್ತೆ. ಶೆಡ್ಯೂಲ್ ಅಂತಂದ್ರೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಲಿಂದ ಈ ವರ್ಕ್ ಆಲ್ರೆಡಿ ಡಿಸೈಡೆಡ್ ಇರುತ್ತೆ, ರೈಟ್. ಸೊ ಅದು ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡೋದು, ಹೊಸ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಆಗಿರ್ಬೋದು, ರೈಟ್, ಅಥವಾ ಹೊಸ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅನ್ನ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ, ಎಲೆಕ್ಟ್ರಿಕಲ್ ಪೋಲ್ಸ್, ಎಲೆಕ್ಟ್ರಿಕಲ್ ವೈರ್ಸ್ ಅನ್ನ, ಹೊಸ ವೈರ್ಸ್ ಅನ್ನ ಇನ್ಸ್ಟಾಲ್ ಮಾಡೋದು, ರೈಟ್. ಸೊ ಈ ತರ ವರ್ಕಿಗೆ ನಾವು ಶೆಡ್ಯೂಲ್ಡ್ ಔಟೇಜ್ ಅಂದ್ರೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಲಿಂದ, ಅದು ಯಾವುದೇ ಎಲೆಕ್ಟ್ರಿಕಲ್ ಕಂಪನಿ ಇರಬಹುದು, ಡಿಪಾರ್ಟ್ಮೆಂಟ್ ಇರಬಹುದು, ಅದರಿಂದ ಆಲ್ರೆಡಿ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾರೆ ನ್ಯೂಸ್ ಪೇಪರ್ಸ್ ನಲ್ಲಿ, ರೈಟ್. ಸೊ ಈ ತರ ನಾಳೆ ವಿದ್ಯುತ್ ಅಥವಾ ನಾಳೆ ಎಲೆಕ್ಟ್ರಿಸಿಟಿ ಬರಂಗಿಲ್ಲ ಈ ಟೈಮ್ ಲಿಂದ ಈ ಟೈಮ್ ವರೆಗೂ ಅಂತ ಆಲ್ರೆಡಿ ಶೆಡ್ಯೂಲ್ ಇರುತ್ತೆ, ಆಲ್ರೆಡಿ ಡಿಸೈಡೆಡ್ ಇರುತ್ತೆ, ರೈಟ್. ಅಥವಾ ಕೆಲವೇನತ್ತೆ, ನಿಮ್ದು ಯಾವ್ದು ಎಲೆಕ್ಟ್ರಿಕಲ್ ಕಂಪನಿ ಇರುತ್ತೆ ಅಲ್ಲ, ಆ ಕಂಪನಿಲಿಂದ ನಿಮ್ಗೆ ನಿಮ್ ಮೊಬೈಲಿಗೆ ಮೆಸೇಜ್ ಕೂಡ ಬರ್ಬೋದು, ರೈಟ್. ಸೊ ಟೈಮಿಂಗ್ ಇರ್ಬೋದು, ಡೇಟ್ ಇರ್ಬೋದು, ಶೆಡ್ಯೂಲ್ಡ್ ಇದೆ, ಸೊ ಪವರ್ ಔಟೇಜ್ ಆಗುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತಾರೆ. ಅದು ನ್ಯೂಸ್ ಪೇಪರ್ ಇರ್ಬೋದು ಅಥವಾ ನಿಮ್ದು ಮೊಬೈಲ್ ನಲ್ಲಿ ಮೆಸೇಜ್ ಕೂಡ ಬರ್ಬೋದು, ರೈಟ್. ಸೊ ಅನ್ಶೆಡ್ಯೂಲ್ಡ್ ಔಟೇಜ್ ಅಂದ್ರೆ ಏನು ಅಂತಂದ್ರೆ, ನೋಡಿ, ಅನ್ಶೆಡ್ಯೂಲ್ಡ್ ಔಟೇಜ್ ಅಂದ್ರೆ ಕೆಲವೊಂದ್ ಸರ್ತಿ ಏನಾಗುತ್ತೆ, ಬಿರುಗಾಳಿ ಬಂದಿರುತ್ತೆ, ರೈಟ್. ಸೊ ಈ ತರ ಬಿರುಗಾಳಿ ಬಂದ್ರೆ ಏನಾಗುತ್ತೆ, ಬಹಳಷ್ಟು ಎಲೆಕ್ಟ್ರಿಕಲ್ ಪೋಲ್ಸ್ ಏನಿರುತ್ತೆ ಅಲ್ಲ, ಅದು ಕೆಟ್ಟ ಹೋಗ್ಬೋದು, ರೈಟ್. ಅಥವಾ ಫ್ಲಡ್ ಇರ್ಬೋದು, ಅಂದ್ರೆ ತುಂಬಾ ಮಳೆ ಬೀಳೋದು, ತುಂಬಾ ಫ್ಲಡ್ ಅನ್ನ ಕ್ರಿಯೇಟ್ ಆಗೋದು, ತುಂಬಾ ನೀರನ್ನ ಹರಿಯೋದು, ರೈಟ್. ಈ ತರ ಇದ್ರೂ ಕೂಡ ಎಲೆಕ್ಟ್ರಿಕಲ್ ಪೋಲ್ಸ್ ಏನಿರುತ್ತೆ ಅಲ್ಲ, ಅದು ಕೂಡ ಕೆಟ್ಟ ಹೋಗ್ಬೋದು, ರೈಟ್. ಅಥವಾ ಇನ್ನೊಂದು ಕೂಡ ಆಗ್ಬೋದು ಅನ್ಶೆಡ್ಯೂಲ್ಡ್ ಅಂತಂದ್ರೆ, ಏನು ಅಂತಂದ್ರೆ, ನಮ್ದೇನ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಇರುತ್ತೆ ಅಲ್ಲ, ಸೊ ಅದು ಏನಾದ್ರೂ ಸಡನ್ ಫೇಲಿಯರ್ ಆಗ್ಬೋದು, ರೈಟ್. ಸಡನ್ ಫೇಲಿಯರ್ ಅಥವಾ ಟ್ರಾನ್ಸ್ಫಾರ್ಮರ್ ಫೇಲ್ ಆಗ್ಬೋದು, ಅಥವಾ ಏನಾದ್ರೂ ಈ ತರ ಒಂದು ಬೆಂಕಿ ಹತ್ಬಹುದು, ರೈಟ್. ಸೊ ಈ ತರ ಆದ್ರೆ ಏನಾಗುತ್ತೆ, ನಮ್ಗೆ ಇಮಿಡಿಯೇಟ್ ನಾವು ಮೇಂಟೆನೆನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇಮಿಡಿಯೇಟ್ ಮೇಂಟೆನೆನ್ಸ್ ಮಾಡ್ಬೇಕು ಅಂತಂದ್ರೆ, ಇಮಿಡಿಯೇಟ್ ಸೊಲ್ಯೂಷನ್ ಮಾಡ್ಬೇಕು ಅಂತಂದ್ರೆ, ಇದು ನಾವು ಅನ್ಶೆಡ್ಯೂಲ್ಡ್ ಔಟೇಜ್ ಅಂತೀವಿ. ಅಂದ್ರೆ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಲ್ಲ, ಅದು ಕಟ್ ಆಗುತ್ತೆ ಅಂಡ್ ವರ್ಕ್ ಅನ್ನ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಆಗೋಂಗಿಲ್ಲ, ರೈಟ್. ಸೊ ನಮ್ಗೆ ಗೊತ್ತಾಗಂಗಿಲ್ಲ ಎಲೆಕ್ಟ್ರಿಕಲ್ ಔಟೇಜ್ ಇದೆ ಅಥವಾ ಇಲ್ಲ ಅಂತ. ಸೊ ಈ ತರ ಇದ್ರೆ ಮೆಸೇಜ್ ಕೂಡ ಬರಂಗಿಲ್ಲ, ನ್ಯೂಸ್ ಪೇಪರ್ ನಲ್ಲಿ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ರೈಟ್. ಸೊ ಈ ತರ ಇದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಎಲೆಕ್ಟ್ರಿಕಲ್ ಔಟೇಜ್ ಇದೆ ಅಥವಾ ಇಲ್ಲ, ಏನ್ ಟೈಮಿಂಗ್ ಇದೆ ಅಂತ ಯಾವ ತರ ಗೊತ್ತಾಗ್ಬೇಕು ಅಂತಂದ ಒಂದು ಸೊಲ್ಯೂಷನ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಏನು ಅಂತಂದ್ರೆ, ನಿಮ್ದು ಗೂಗಲ್ ಕ್ರೋಮ್ ನಲ್ಲಿ ನೀವು ಟೈಪ್ ಮಾಡಿ ಊರ್ಜಾ ಮಿತ್ರ ಅಂತ ಟೈಪ್ ಮಾಡ್ಬೇಕು. ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು URL ಕಾಣುತ್ತೆ ನೋಡಿ. ಸೊ www.urjamitra.com ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಿಪ್ ಅಂತ ಇರುತ್ತೆ, ನೀವು ಸ್ಕಿಪ್ ಮಾಡಿ. ಮಾಡಿದ ಮೇಲೆ ಒಂದು ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ ಈ ತರ, ರೈಟ್. ಸೊ ಈ ತರ ವೆಬ್ಸೈಟ್ ನಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ರೈಟ್. ಸೊ ಇಲ್ಲಿ ಆಲ್ ಓವರ್ ಇಂಡಿಯಾನಲ್ಲಿ ಎಲ್ಲ ಎಲೆಕ್ಟ್ರಿಕಲ್ಸ್ ಏನ್ ಕಂಪನಿ ಇದೆಯಲ್ಲ, ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅಂಡ್ ನೀವು ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ಅಂಡ್ ಯಾವ್ಯಾವ ಬೆಸ್ಟ್ ಪರ್ಫಾರ್ಮಿಂಗ್ ಎಲೆಕ್ಟ್ರಿಕಲ್ ಕಂಪನಿ ಇದೆಯಲ್ಲ, ಅದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ, ರೈಟ್. ಸೊ ಈ ವೆಬ್ಸೈಟ್ ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ, ರೈಟ್. ಸೊ ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಸ್ಟೇಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಸ್ಟೇಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಏನ್ ಮಾಡ್ತೀನಿ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಡಿಸ್ಕಾಮ್ ಅಂತಂದ್ರೆ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಯಾವ ಕಂಪನಿ ಇದೆಯಲ್ಲ, ಅದು ಎಲೆಕ್ಟ್ರಿಕಲ್ ಕಂಪನೀಸ್. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿ, ಇಲ್ಲಿ ನೋಡಿ
ಕರ್ನಾಟಕನಲ್ಲಿ ಇಷ್ಟಿದೆ. ಜೆಸ್ಕಾಮ್ ಇದೆ, ಬೆಸ್ಕಾಮ್ ಇದೆ, ಸೆಸ್ಕಾಮ್ ಇದೆ, ರೈಟ್, ಹೆಸ್ಕಾಮು, ಮೆಸ್ಕಾಮು, ಈ ತರ ಇದೆ. ಸೊ ನಿಮ್ದು ಯಾವ್ದಿದೆಯಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ, ಜೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಸರ್ಕಲ್ ಅಂತಿದೆ. ಸೊ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ, ಡಿವಿಷನ್ ಅನ್ಬೋದು, ಸರ್ಕಲ್ ಅನ್ಬೋದು, ಏರಿಯಾ ಅನ್ಬೋದು ನೀವು. ಸೊ ಇಲ್ಲಿ ಬಳ್ಳಾರಿ ಇದೆ, ಬೀದರ್ ಇದೆ, ಕಲಬುರ್ಗಿ, ಕೊಪ್ಪಳ, ರಾಯಚೂರ್ ಅಂತ ಆಪ್ಷನ್ ಇದೆ. ಸೊ ನಿಮ್ದು ಯಾವ್ದಿದೆಯಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಬೀದರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅಂಡ್ ಇಲ್ಲಿ ಎರಡು ಆಪ್ಷನ್ ಇದೆ, ಶೆಡ್ಯೂಲ್ಡ್ ಔಟೇಜು, ಆನ್ ಗೋಯಿಂಗ್ ಔಟೇಜ್ ಅಂತ. ಸೊ ನಿಮ್ಗೆ ಯಾವ್ದು ಬೇಕು ಅದು ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ನೀವು ಪಡೆದುಕೋಬಹುದು, ರೈಟ್. ಸೊ ನಾನೇನ್ ಮಾಡ್ತೀನಿ, ಆನ್ ಗೋಯಿಂಗ್ ಔಟೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದ್ರೆ ಇವತ್ತಿನ ಡೇಟ್ ನಲ್ಲಿ ಯಾವ್ದಾದ್ರು ಆನ್ ಗೋಯಿಂಗ್ ಔಟೇಜ್ ಇದೆ ಅಥವಾ ಇಲ್ಲ ಅಂತ, ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಅನ್ನ ಓಪನ್ ಆಗುತ್ತೆ, ರೈಟ್. ಸೊ ಇದು ಇಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಇರುತ್ತೆ ನೋಡಿ. ಸೊ ಜೆಸ್ಕಾಮ್ ನಲ್ಲಿ ಟೋಟಲ್ ಆನ್ ಗೋಯಿಂಗ್ ಔಟೇಜಸ್ 9 ಇದೆ ಅಂತ, ಟೋಟಲ್ ಔಟೇಜಸ್ 9 ಅಂತ, ರೈಟ್. ಅದ್ರ ಪಕ್ಕದಲ್ಲಿ ಇಲ್ಲಿ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು ಆಪ್ಷನ್ ಕೂಡ ಇರುತ್ತೆ. ನಾನು ಆಲ್ರೆಡಿ ಬೀದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಅದ್ರ ಕೆಳಗಡೆ ಔಟೇಜ್ ಅಂಡ್ ಏರಿಯಾ ಎಫೆಕ್ಟೆಡ್, ಅಂದ್ರೆ ಯಾವ ಏರಿಯಾನಲ್ಲಿ ಇದು ಎಫೆಕ್ಟೆಡ್ ಆಗಿದೆ ಅಂಡ್ ಔಟೇಜ್ ಯಾವ ತರ ಇದೆ. ಸೊ ಇಲ್ಲಿ ನೋಡಿ, ಫಸ್ಟ್ ಜೆಸ್ಕಾಮ್ ಹುಮ್ನಾಬಾದ್ ನಲ್ಲಿ ಇದು ಔಟೇಜ್ ಆಗಿದೆ, ರೈಟ್. ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಯಾವ ಡೇಟಿಗೆ ಇದು ಔಟೇಜ್ ಆಗಿದೆ, ರೈಟ್. ಸೊ ಈಗ ನೋಡಿ, ಜನವರಿ 18ಗೆ ಇದು ಔಟೇಜ್ ಇತ್ತು, ಆನ್ ಗೋಯಿಂಗ್ ಔಟೇಜ್ ಇತ್ತು. ಅಂಡ್ ಯಾವ ತರ ಇತ್ತು ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ, ಸಬ್ ಸ್ಟೇಷನ್ ಮೇಂಟೆನೆನ್ಸ್ ಅನ್ಶೆಡ್ಯೂಲ್ಡ್ ಅಂತ, ರೈಟ್. ಸೊ ಯಾವುದೇ ತರ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇರಬಹುದು, ಸೊ ಅದಕ್ಕೆ ಅನ್ಶೆಡ್ಯೂಲ್ಡ್ ಸಬ್ ಸ್ಟೇಷನ್ ಗೆ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ ಇರಬಹುದು ಅಂಡ್ ಇದು ಅನ್ಶೆಡ್ಯೂಲ್ಡ್ ಇದೆ, ರೈಟ್. ಸೊ ಈ ತರ ನೀವು ನೋಡಬಹುದು ನಿಮ್ಮ ಏರಿಯಾನಲ್ಲಿ ಇದು ಎಫೆಕ್ಟೆಡ್ ಆಗಿದೆ ಅಥವಾ ಇಲ್ಲ ಅಂತ. ಎಫೆಕ್ಟೆಡ್ ಆಗಿದ್ರೆ ಇಲ್ಲಿ ಟೈಮು, ಡೇಟು ಎಲ್ಲ ಕೂಡ ಮೆನ್ಷನ್ ಮಾಡಿದೆ ನೋಡ್ರಿ, ಯಾವಾಗ ಇದು ಕಟ್ ಆಗಿದೆ ಯಾವಾಗ ಇದು ತಿರ್ಗಾ ಬರುತ್ತೆ ಅಂತ, ರೈಟ್. ಸೊ ಇಲ್ಲಿ ನೋಡಿ, ಜನವರಿ 18 2024 10:30 AM ಟು ಜನವರಿ 18 2024 5 PM. ಸೊ ಇದರ ಅರ್ಥ ಏನು, 5 ಗಂಟೆವರೆಗೂ ಎಲೆಕ್ಟ್ರಿಸಿಟಿ ಕಟ್ ಇರುತ್ತೆ, 5 ಗಂಟೆ ನಂತರ ಎಲೆಕ್ಟ್ರಿಸಿಟಿ ತಿರ್ಗಾ ವಾಪಸ್ ಬರುತ್ತೆ ಅಂತ, ರೈಟ್. ಸೊ ಈ ತರ ನೀವು ನಿಮ್ದು ಏರಿಯಾನಲ್ಲಿ ನೀವು ಎಲೆಕ್ಟ್ರಿಸಿಟಿ ಔಟೇಜ್ ಇದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು, ರೈಟ್. ಸೊ ಈಗ ಇಲ್ಲಿ ನೋಡಿ, ಇನ್ನೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇಲ್ಲಿ ಒಂದು ಆಪ್ಷನ್ ಇದೆ, ಸಾರಿ, ಒಂದು ಇನ್ಫಾರ್ಮೇಶನ್ ಮೆನ್ಷನ್ ಇದೆ, ಏನು, ಫೀಡರ್ ಯು ಮಾಣಿಕ್ ನಗರ್ ಅಂತ, ರೈಟ್. ಸೊ ಈ ತರ ನಿಮ್ದು ಫೀಡರ್ ಯಾವುದು ಅಂತ ನೀವು ಯಾವ ತರ ಚೆಕ್ ಮಾಡ್ಕೋಬಹುದು ಅಂತ ನಿಮ್ಗೆ ಒಂದು ಡೌಟ್ ಇರಬಹುದು. ಸೊ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ ತರ ನಿಮ್ದು ಬಿಲ್ ನಲ್ಲಿ ಅದು ಮೆನ್ಷನ್ ಇರುತ್ತೆ, ಎಲ್ಲಿ, ಇಲ್ಲಿ ನೋಡಿ, ಫೀಡರ್ ನೇಮ್ ಅಂತ. ಸೊ ಈ ತರ ಬಿಲ್ಲು ನೀವು ಎಲ್ಲಿ ನೋಡ್ಬೋದು, ರೈಟ್. ಆಲ್ರೆಡಿ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯಾವ ತರ ನೀವು ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ PDF ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿ ನೀವು ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಏನಿರುತ್ತಲ್ಲ ಅದು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಈ ತರ ಇನ್ಫಾರ್ಮೇಶನ್ ನೀವು ಚೆಕ್ ಮಾಡ್ಕೋಬಹುದು ಆನ್ಲೈನ್ ಮುಖಾಂತರ, ರೈಟ್. ಸೊ ನಿಮ್ದು ಯಾವುದೇ ತರ ಸಜೆಷನ್ಸ್ ಇರಬಹುದು, ಫೀಡ್ಬ್ಯಾಕ್ ಇರಬಹುದು, ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿ. ಅಂಡ್ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.